ಯೋಗ ಮೆಡಿಟೇಷನ್ ಅಂದರೆ ಏನು? ಇಟ್ಸ್ ಎ ಇಂಟಿಗ್ರೇಷನ್ ಆಫ್ ಮೈಂಡ್, ಬಾಡಿ ಆ್ಯಂಡ್ ಸ್ಪಿರಿಟ್. ಇದು ಸುಲಭ ಹೇಳೋದು. ಡೆಫಿನೇಷನ್: ಮೈಂಡು, ಬಾಡಿ, ಸ್ಪಿರಿಟ್ ಇದು ಮೂರು ಹೇಗೆ ಸೇರುತ್ತೆ, ಅದು ಏನು, ವಾಟ್ ಈಸ್ ಇಟ್, ಅದ್ರ ಕಾಂಬಿನೇಷನ್ ಏನಾಗುತ್ತೆ ನಮ್ಮಲ್ಲಿ ಅಂತ. ವಾಟ್ ಈಸ್ ಮೈಂಡ್, ವಾಟ್ ಈಸ್ ಬಾಡಿ ಆ್ಯಂಡ್ ವಾಟ್ ಈಸ್ ಸ್ಪಿರಿಟ್ ಹಿಯರ್? ಮೈಂಡ್ ಅಂದ್ರೇ ಥಾಟ್ಸ್, ಹೌದಾ? ಸಿಂಪಲಾಗಿ ಕೇಳಿ. ಮೈಂಡ್ ಮೀನ್ಸ್ ಥಾಟ್. ಬಾಡಿ ಈಸ್ ಎ ಮಾಲಿಕ್ಯೂಲ್. ಅಣುವಿಂದ ಈ ಶರೀರ ಆಗಿದೆ. ಬಾಡಿನ ಮೆಡಿಟೇಷನ್ನಲ್ಲಿ ಯಾವ ಥರ ತಿಳ್ಕೋಬೇಕು? ಅಣುಗಳಿಂದ ಆಗಿರೋ ಶರೀರ. ಮೈಂಡನ್ನು ಯಾವ ಥರ ತಿಳ್ಕೋಬೇಕು? ಥಾಟ್ಸ್. ಥಾಟ್ಸ್ ಬರುತ್ತೆ ಅಲ್ವಾ? ಬಾಡಿ ಮಾಲಿಕ್ಯೂಲು, ಅಲ್ಲಿಂದನೇ ಥಾಟ್ಸ್ ಬರೋದು. ನಮ್ಮ ಬಾಡಿನಲ್ಲಿ 5 ಇಂದ್ರಿಯಗಳು, ಬ್ರೈನು ಎಲ್ಲ ಇರೋದ್ರಿಂದ ಆ ಥಾಟ್ಸ್ ಬರೋದು, ಹುಟ್ಟೋದೇನೆ ಮಾಲಿಕ್ಯೂಲ್ಸಿಂದ, ಅಂದರೆ ಬಾಡಿಯಿಂದಲೇ. ಹೂ ಈಸ್ ನೋಯಿಂಗ್ ದೀಸ್ ಥಾಟ್ಸ್? ದಟ್ ಈಸ್ ದಿ ಸ್ಪಿರಿಟ್. ಈ ಥಾಟ್ ಬಂದಾಗ ಇದನ್ನು ತಿಳ್ಕೊಳ್ಳೋದು ಸ್ಪಿರಿಟ್. ಸ್ಪಿರಿಟ್ ಈಸ್ ದಿ ಸೈಲೆಂಟ್ ಸ್ಪೇಸ್ ಬಿಟ್ವೀನ್ ಥಾಟ್ಸ್. ಯೋಚನೆಗಳ ಮಧ್ಯೆ ಸೈಲೆಂಟಾಗಿರುವಂಥ ಒಂದು ಹರಡಿರುವಂಥ ಎಲ್ಲ ಕಡೆ ಪರ್ವೇಡಿಂಗ್ ದಟ್ ಆಕಾಶ ಈಸ್ ದಿ ಸ್ಪೇಸ್. ಸ್ಪೇಸ್ ಬಿಟ್ವೀನ್ ದಿ ಥಾಟ್ಸ್, ಬಿಟ್ವೀನ್ 2 ಐಡಿಯಾಸ್, ಬಿಟ್ವೀನ್ 2 ಪರ್ಸೆಪ್ಷನ್ಸ್. ಅದು ಯಾರು? ಅದು ನಾನು. ಅಹಂ ಬ್ರಹ್ಮಾಸ್ಮಿ ಶಿವೋಹಂ. ಆ ಸ್ಪೇಸ್ ಅದು ನಾನು. ಈ ಯೋಚನೆಗೂ ಮಧ್ಯ ಇರೋದು ನಾನು. ಈ ಐಡಿಯಾಗೂ ಮಧ್ಯ ಇರೋದು ನಾನು. ಐ ಆಮ್ ದಿ ಥಿಂಕರ್ ಆಫ್ ದಿ ಥಾಟ್. ಆ ಯೋಚನೆಗಳನ್ನು ನೋಡೋನು ನಾನು ಯಾರು? ಐ ಹ್ಯಾವ್ ಎ ಇನ್ಫಿನೈಟ್ ಚಾಯ್ಸ್. ಆ ಥಾಟಿಗೆ ಕೊಡೋದು, ಶಕ್ತಿ ಕೊಡೋದು ಆ ಸ್ಪಿರಿಟ್. ಇನ್ ಎವ್ರಿ ಲಿಟಲ್ ಸ್ಪೇಸ್ ಬಿಟ್ವೀನ್ ಮೈ ಥಾಟ್ಸ್ ಈಸ್ ದಿ ಇನ್ಫಿನೈಟ್ ಚಾಯ್ಸ್. ನಾನು ತಿಳ್ಕೊಬೇಕಿವಾಗ, ನನ್ನ 2 ಯೋಚನೆಗಳ ಮಧ್ಯ ನಾನಿದ್ದೀನಿ. ನನಗೆ ಇನ್ಫಿನೈಟ್ ಚಾಯ್ಸ್ ಇದೆ. ಐ ಆಮ್ ದಿ ಥಾಟ್ ಮೇಕರ್. ನಾನು ಐಡಿಯಾ ಮೇಕರ್. ದಟ್ ಈಸ್ ದಿ ಸ್ಪಿರಿಟ್. ಅದಕ್ಕೆ ಸ್ಪಿರಿಟಲ್ಲಿ ಕೆಲಸ ಮಾಡಿದ್ರೆ ಐ ಆಮ್ ದಿ ಮಾಸ್ಟರ್. ಅಹಂ ಬ್ರಹ್ಮಾಸ್ಮಿ, ಸೃಷ್ಟಿಕರ್ತ ನಾನು. ಯಾಕೆ? 2 ಯೋಚನೆಗಳ ಮಧ್ಯೆ ಇದ್ದೀನಿ. ನನಗೆ ಅಷ್ಟೊಂದು ಇನ್ಫಿನೈಟ್ ಥಾಟ್ಸ್, ಚಾಯ್ಸ್ ಇದೆ. ಏನು ಬೇಕಾದ್ರೂ ನಾವು ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಮೆಡಿಟೇಷನ್ನಲ್ಲಿ ಫೀಲ್ ದಿ ಸ್ಪೇಸ್ ಮೋರ್.